ಮಹಾತ್ಮ ಗಾಂಧಿ ಹೆಸರಲ್ಲಿದ್ದ ಮನರೇಗಾ ಕಾಯ್ದೆಯ ಹೆಸರನ್ನು ರಾಮ್ಜಿ ಕಾಯ್ದೆ ಎಂದು ಬದಲಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿರುವುದನ್ನು ವಿರೋಧಿಸಿ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಹಾತ್ಮ ಗಾಂಧಿ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಉದ್ಯಾನವನದಲ್ಲಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಾಪೂಜಿ ಫೋಟೋ ತೆಗೆಯುತ್ತಿರುವ ಎನ್ಡಿಎ ಸರ್ಕಾರಕ್ಕೆ ಸರ್ವಾಧಿಕಾರಿ ಬಿಜೆಪಿಗೆ ಧಿಕ್ಕಾರ, ಸರ್ವಾಧಿಕಾರಿ ಮೋದಿ ಅಮಿತ್ ಶಾಗೆ ಧಿಕ್ಕಾರ, ಮಹಾತ್ಮರ ಹೆಸರನ್ನ ಕೈಬಿಡುತ್ತಿರುವ ಬಿಜೆಪಿ ಸರ್ವಾಧಿಕಾರಿಗೆ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಾತನಾಡಿ, ಕೇಂದ್ರ ಸರ್ಕಾರ ಮನರೇಗಾ ಯೋಜನೆ ರದ್ದುಗೊಳಿಸುವುದು ಸರಿಯಲ್ಲ. ಮಹಾತ್ಮ ಗಾಂಧಿಯವರು ಈ ದೇಶದ ಮಹಾನ್ ನಾಯಕರು. ಅಂಥವರ ಭಾವಚಿತ್ರ ತೆಗೆಯುವ ಕೆಲಸ ಸರಿಯಲ್ಲ. ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಆರ್ಎಸ್ಎಸ್ ನೇತೃತ್ವದ ಕೇಂದ್ರ ಸರ್ಕಾರ ದೌರ್ಜನ್ಯ ನಡೆಸುತ್ತಿದೆ. ತಕ್ಷಣವೇ ಈ ನಿರ್ಧಾರ ಕೈಬಿಟ್ಟು ಮಸೂದೆ ವಾಪಸ್ಸು ಪಡೆಯಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 14ನೇ ಇಸ್ವಿಯಿಂದ ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಅವತ್ತಿನಿಂದ ಇವತ್ತುವರೆಗೂ ಕೂಡ ಅಧಿಕಾರನ ಮಾಡ್ಕೊಂಡು ಬರ್ತಾ ಇದೆ. ಈ ದೇಶಕ್ಕೆ ಸ್ವತಂತ್ರನ ಕೊಡಬೇಕು ಅಂತ ಸ್ಥಾಪನೆ ಆದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದನ್ನು ನೇತೃತ್ವ ವಹಿಸಿದಂಥದ್ದವರು ಮಹಾತ್ಮ ಗಾಂಧೀಜಿಯವರು. ಇವತ್ತು ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಹೋರಾಟನ ಮಾಡೋ ಮುಖಾಂತರ ಏನು ನಮ್ಮ ದೇಶದ ಮೇಲೆ ಬ್ರಿಟಿಷ್ ಅವರು ದಬ್ಬಾಳಿಕೆ ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಗ್ಗಟ್ಟಿನ ಹೋರಾಟ, ಅಹಿಂಸಾ ಹೋರಾಟದಿಂದ ನಮಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು. ಈ BJP RSS ಎರಡೂ ಕೂಡ ಇವತ್ತು ಈ ಪ್ರಜಾಪ್ರಭುತ್ವನ ಕೊಗ್ಗೊಲೆ ಮಾಡ್ತಾಯಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಏನು 2004-5 ಇಸ್ವಿನಲ್ಲಿ ಏನು ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆ ಏನು ಸ್ಥಾಪನೆ ಆಯಿತು, ಇಡೀ ದೇಶದ ರೈತರಿಗೆ, ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ ಏನು ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂತ ಒಂದು ದೊಡ್ಡ ಕಾರ್ಯಕ್ರಮನ ಪ್ರತಿ ವರ್ಷ 80,000 ಕೋಟಿಯಿಂದ 1 ಲಕ್ಷ ಕೋಟಿನ ಆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಗೆ ಒಂದು ಮೀಸಲಿಟ್ಟಂಥ ಯೋಜನೆನ ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಬದಲಾವಣೆ ಮಾಡುವಂಥ ಒಂದು ಪ್ರಜಾಪ್ರಭುತ್ವ ಕುಗ್ಗಲೆ ಮಾಡುವಂಥ ಇವತ್ತು ಕೆಲಸನ BJP ಹಾಗೂ RSS ಎರಡೂ ಕೂಡ ಒಗ್ಗಟ್ಟಾಗಿ ಮಾಡ್ತಾಯಿದೆ. ಇದನ್ನು ನಾವು ಸಹಿಸೋದಿಲ್ಲ. ಇವತ್ತು ಈ ದೇಶದ ಜನಕ್ಕೆ ದೇವರನ ಹೆಸರಲ್ಲಿ ಇವತ್ತು ಪ್ರತಿಯೊಬ್ಬ ನಮ್ಮ ದೇಶದ ಜನಕ್ಕೆ ಭಗವಂತನ ಮೇಲೆ, ಶ್ರೀರಾಮಚಂದ್ರನ ಮೇಲೆ ನಂಬಿಕೆ ಇದೆ, ಗೌರವವಾಗಿದೆ. ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಾವು ಯಾರೂ ಕೂಡ ದೇವರನ್ನ ನಾವು ನೋಡಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಪ್ರತಿಯೊಬ್ಬರು ಇವತ್ತು ದೇಶದ ಜನ ನಾವು ನೋಡಿದ್ದೀವಿ. ನಾವು ಅವರ ನಮ್ಮ ಕಣ್ಣಿಗೆ ಕಾಣುವ ದೇವರು ಅನ್ನೋದನ್ನ ಇವತ್ತು ನಾವು ಅವರನ್ನು ಪೂಜಿಸ್ತಾ ಇದ್ದೀವಿ. ಅಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಇವತ್ತು ತೆಗೆಯುವಂಥ ಪ್ರಯತ್ನನ ಇವತ್ತು BJP ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಆ ಹೊರೆನ ಇವತ್ತು ಆರ್ಥಿಕವಾಗಿ ಇವತ್ತು ಕೇಂದ್ರ BJP ಸರ್ಕಾರ ದಿವಾಳಿಯಾಗಿದೆ. ಇವತ್ತು ಲಕ್ಷಾಂತರ ಕೋಟಿ ಸಾಲನ ನಮ್ಮ ದೇಶದ ಮೇಲೆ ಹಾಕಿದೆ. ಇವತ್ತು ಮನರೇಗಾ ಯೋಜನೆಯೇ ಕೇಂದ್ರ ಸರ್ಕಾರದ ಯೋಜನೆ ಅದು. ಅದೇ ಹಣ ಕೊಡ್ತಿದ್ದಿತ್ತು, 100ಕ್ಕೆ 100 ಹಣ ಕೊಡ್ತಿದ್ದು. ಇವತ್ತು ರಾಜ್ಯ ಸರ್ಕಾರನೂ ಕೂಡ 40% ಕೊಡಬೇಕು ಅಂತ ಒಂದು ಈ ಆರ್ಥಿಕ ಏನು ದಿವಾಳಿಯಾಗಿದೆ ಕೇಂದ್ರ ಸರ್ಕಾರ ಮಾಡ್ತದೆ. ಇವನ್ನೆಲ್ಲನೂ ಕೂಡ ಇವತ್ತು ನಾವು ಇಡೀ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿಸ್ತಾ ಇದ್ದೀವಿ. ಇವತ್ತು ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದಲೂ ಕೂಡ ಇವತ್ತು ಇದರ ವಿರುದ್ಧ ನಾವು ಹೋರಾಟನ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲೂ ಕೂಡ ಇಡೀ ದೇಶದ ಜನ ಇವರಿಗೆ ಪಾಠ ಕಲಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಈ ದೇಶದ ಜನ ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದೆ. ಅವರು ಇವತ್ತು ಬರೀ ನಮ್ಮ ದೇಶಕ್ಕೆಲ್ಲ ಇವತ್ತು ನ್ಯಾಷನಲ್ ಅವರು ಲೀಡ್ರು ಮಹಾತ್ಮ ಗಾಂಧಿಯವರು. ಇಡೀ ಪ್ರಪಂಚ ಅವ್ರನ್ನ ಗೌರವಿಸ್ತದೆ. ಅಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇವರು ಇವತ್ತು ಆ ಯೋಜನೆಯನ್ನು ಕೈ ಬಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನು ಖಂಡಿಸ್ತೀವಿ. ಪ್ರತಿಯೊಬ್ಬ ನಾಗರಿಕನು ಇವತ್ತು ದೇಶದ ಜನ ಪ್ರತಿಯೊಬ್ಬ ನಾಗರಿಕನು ಇದನ್ನು ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ಈ ಕೂಡಲೇ
ಏನು ಆ ಮಹಾತ್ಮ ಗಾಂಧಿಯವರು ಹೆಸರಿತ್ತು ಅದನ್ನು ಮುಂದುವರಿಸಬೇಕು. ಇಲ್ಲದೆ ಹೋದರೆ ನಾವು ದೇಶಾದ್ಯಂತ ಉಗ್ರ ಪ್ರತಿಭಟನೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ BJP RSS ಅವರಿಗೆ ನಾವು ಎಚ್ಚರಿಕೆ ಕೊಡೋಕ್ಕೆ. ಮುಡಾ ಅಧ್ಯಕ್ಷ BP ಪ್ರಕಾಶ್ ಮಾತನಾಡಿ, ಮನರೇಗಾಯಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದುಹಾಕುವ ಕೇಂದ್ರ ಸರ್ಕಾರದ ನಿರ್ಧಾರವು ಅವರ ಮೇಲಿನ ಸರ್ಕಾರದ ಅಸಮಾಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದರು. ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ದ್ವೇಷ ಹಾಗೂ ಸ್ವಾರ್ಥದ ರಾಜಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತದೆ. ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ನರೇಗಾ ಯೋಜನೆಯನ್ನು ಕೈಬಿಡುವ ಮೂಲಕ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ತೆಗೆಯುವ ಮೂಲಕ ಅಪಮಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಖಂಡನೀಯ. ಇದನ್ನು ತಕ್ಷಣ ಕೈಬಿಡಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ತೀವ್ರವಾಗಿ ಆಗ್ರಹವನ್ನು ಪಡುತ್ತದೆ. ಪ್ರತಿಭಟನೆಯಲ್ಲಿ ಮುಖಂಡರಾದ ಚಿನುಕುರಳಿ ರಮೇಶ್, ಕಮಲಾರಾಜ್, ಪದ್ಮಮೋಹನ್, ಪ್ರಕಾಶ್, ಕಿರಣ್ ಕುಮಾರ್, ಕ್ರಾಂತಿಸಿಂಹ, CM ದ್ಯಾವಪ್ಪ, ಗುರು ಆತ್ಮಾನಂದ, HV ನಾಗರಾಜು, ಅಭಿಲಾಷ್, ಕೃಷ್ಣೇಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು.